ಸರ್ಕಾರಿ ಗೋಮಾಳ ಜಾಗ ಕಬಳಿಸಲು ಹುನ್ನಾರ ಆರೋಪ. ಬಲಾಢ್ಯರಿಂದ ರಾತ್ರೋರಾತ್ರಿ ಜೆಸಿಬಿ ಆರ್ಭಟ, ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಯುಗಾದಿ ಮರುದಿನ ಹೊಸ ತೊಡಕು ಹಿನ್ನೆಲೆ ಮಾಂಸದಂಗಡಿಗಳ ಮುಂದೆ ಜನಜಾತ್ರೆ, ಖರೀದಿಗೆ ಮುಗಿಬಿದ್ದ ಸಾರ್ವಜನಿಕರು. ಪಾರ್ಸಲ್ ಕೊಡುವ ವಿಚಾರಕ್ಕೆ ಗಲಾಟೆ, ಕೊರಿಯರ್ ಬಾಯ್ನಿಂದ ಚಾಕು ಇರಿತ, ಕಂಬಕ್ಕೆ ಕಟ್ಟಿ ಥಳಿಸಿದ ಗ್ರಾಮಸ್ಥರು. ಬಿಜೆಪಿಯಿಂದ ಬಸವನಗೌಡ ಯತ್ನಾಳ್ ಉಚ್ಚಾಟನೆ ವಿಚಾರ, ನಾವು ಸಹ ಹಿಂದುತ್ವದ ಪರ ಇರುವ ನಾಯಕರು, ಮಾಜಿ ಸಂಸದ ಮುನಿಸ್ವಾಮಿ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಅದೊಂದು ಗ್ರಾಮಕ್ಕೆ ಸೇರುವ 14 ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನು ಎಗರಿಸಲು ನಿರ್ಗತಿಕರಿಗೆ ಸಿಗದಂತೆ ಖಾಸಗಿ ಕಂಪನಿಗಳ ಜೊತೆಗೂಡಿ ಬಲಾಢ್ಯರ ಕುಮ್ಮಕ್ಕಿನಲ್ಲಿ ರಾತ್ರೋರಾತ್ರಿ ಯಂತ್ರಗಳನ್ನಿಟ್ಟು ಕಬಳಿಸಲು ಮುಂದಾಗಿದ್ದಾರೆಂದು ಆರೋಪಿಸಿ ಅಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಜಮೀನನ್ನ ಖಾಸಗಿ ಲೇಔಟ್ನಂತೆ ಸ್ವಚ್ಛ ಮಾಡ್ತಾ ಇರೋ ಜೆಸಿಬಿ ಯಂತ್ರ. ಬಡವರಿಗೆ ಅನ್ಯಾಯ ಮಾಡಿ ಬಲಾಢ್ಯರು ಜಮೀನು ಕಬಳಿಕೆ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋ ಗ್ರಾಮಸ್ಥರು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ಶ್ಯಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಲಾಸ್ತಿಮ್ಮನಹಳ್ಳಿ ಗ್ರಾಮದ ಬಳಿ. ಹೌದು, ಅಲಾಸ್ತಿಮ್ಮನಹಳ್ಳಿ ಗ್ರಾಮದ ಬಳಿ ಗುಯ್ಯಲಹಳ್ಳಿ ಸರ್ವೆ ನಂಬರ್ 146ರಲ್ಲಿ ಸರ್ಕಾರಿ ಗೋಮಾಳದ ಆಸ್ತಿ 14 ಎಕರೆ ಜಮೀನಿದೆ. ಈ 14 ಎಕರೆಯಲ್ಲಿ ಬಲಾಢ್ಯರು ಪ್ರಭಾವ ಬಳಸಿ 4.5 ಎಕರೆ ಜಮೀನನ್ನ ಒಳಗೊಳಗೆ ತಮ್ಮ ಹೆಸರುಗಳಿಗೆ ಮಾಡಿಸಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರಿಂದ ಆರೋಪ ಕೇಳಿಬಂದಿದೆ. ಇನ್ನುಳಿದ 9.5 ಎಕರೆ ಜಮೀನಿನ ಪಕ್ಕದ 145 ಮತ್ತು 152 ಸರ್ವೆ ನಂಬರ್ಗಳಲ್ಲಿ ಈಗಾಗಲೇ ಖಾಸಗಿ ಕಂಪನಿಗಳ ಹೆಸರಿನಲ್ಲಿ ಪಾಣಿ ಆಗಿ ಒಂದೆರಡು ಲೇಔಟ್ಗಳು ಸಹ ನಿರ್ಮಾಣವಾಗಿದೆ. ಪಕ್ಕದ ಸರ್ಕಾರಿ ಗೋಮಾಳ ಜಾಗ 9.5 ಎಕರೆ ಜಾಗದ ಮೇಲೆ ಬಲಾಢ್ಯರ ಕಣ್ಣು ಬಿದ್ದಿದ್ದು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಇನ್ನಿತರರು ತಮ್ಮ ಪ್ರಭಾವವನ್ನು ಬಳಸಿ ರಾತ್ರೋರಾತ್ರಿ ಯಂತ್ರಗಳನ್ನಿಟ್ಟು ಸ್ವಚ್ಛ ಮಾಡಿ ಸರ್ಕಾರಿ ಜಾಗವನ್ನ ಕಬಳಿಕೆ ಮಾಡಲು ಮುಂದಾಗಿದ್ದಾರೆ ಎಂಬ ಆರೋಪಗಳು ಗ್ರಾಮಸ್ಥರಿಂದ ಕೇಳಿಬಂದಿದೆ. ಈ ವಿಚಾರ ಅಲಾಸ್ತಿಮ್ಮನಹಳ್ಳಿ ಗ್ರಾಮದ ದಲಿತರ ಆಕ್ರೋಶಕ್ಕೆ ಕಾರಣವಾಗಿದ್ದು ಬಡವರಿಗೆ ಸೇರಬೇಕಿದ್ದ ಜಾಗವನ್ನು ಅಕ್ರಮವಾಗಿ ಕಬಳಿಸ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ 14 ಎಕರೆ 146ನೇ ಸರ್ವೆ ನಂಬರಲ್ಲಿ ಗೋಮಾಳ ಇದೆ. ಈಗ ಇಬ್ಬರಿಗೆ 2 ಎಕರೆ, ಒಬ್ಬರಿಗೆ 2 ಎಕರೆ 20 ಗುಂಟೆ ಒಬ್ಬರಿಗೆ ಆಗಿದೆ. ರೀಸೆಂಟಾಗಿ 24-25ರಲ್ಲಿ ಪಾಣಿ ಬಂದಿರೋದು. 2014ರಲ್ಲಿ ನಮ್ಮ ಹತ್ರ ಎಲ್ಲ ಪ್ರೂಫ್ ಎಲ್ಲ ಇದೆ. 2014ರಲ್ಲಿ 14, 15, 16, 17ವರೆಗೂ ಏನೂ ಇಲ್ಲ. 17 20 ಸರ್ವೆ 2020ವರೆಗೂ ಏನೂ ಇಲ್ಲ. 2022ರಲ್ಲಿ ಮಾಡ್ಕೊಂಡಿದ್ದಾರೆ ಅವರು 4 ಎಕರೆ 20 ಗುಂಟೆ. ಇನ್ನು 9 ಎಕರೆ ಹಂಗೆ ಇದೆ. ಅದನ್ನು ಊರಿಗೆ ಸಂಬಂಧಪಟ್ಟಂಗೆ ಎಲ್ಲ ಗೋಶಾಲೆನೋ ಏನೋ ಒಂದು ಊರಿಗೆ ಸಂಬಂಧಪಟ್ಟಂಗೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ವಿ ಅಷ್ಟೇ. ನಮ್ಮಲ್ಲಿ ಇನ್ನೇನಿಲ್ಲ. ಇವರು ಪೊಸಿಷನ್ ಎಲ್ಲ ನಮಗೆ ಬರುತ್ತೆ ಅಂತ 4-5 ಜನ ಇಲ್ಲಿ ಬಂದಿದ್ದಾರೆ, ಒಸ್ತುವರಿ ಮಾಡ್ತಾ ಇದ್ದಾರೆ ಸರ್. 3 ಎಕರೆ ಸರ್ಕಾರಿ ಜಾಗ ನಮಗೆ ಬಂದಿದೆ, ನಾವು ಅರ್ಜಿ ಹಾಕ್ಕೊಂಡಿದ್ದೀವಿ, 53ಯಲ್ಲಿ ಅರ್ಜಿ ಹಾಕ್ಕೊಂಡಿದ್ದೀವಿ ಅಂಥೇಳಿ ಆ 4-5 ಜನ ಇಳ್ದಿದ್ದಾರೆ. ಅದರಿಂದ ಅದೆಲ್ಲ ಹಂಗೆ 14 ಎಕರೆನೂ ನಮಗೆ ಬೇಕು ಅಂಥೇಳಿ ನಾವು ಸ್ವಲ್ಪ ಊರವರೆಲ್ಲ ಸಹಾಯ ಕೇಳಿಕೊಂಡು ಎಲ್ಲ ಇರೋವರೇ ಸರ್, ಎಲ್ಲ ಹಿಂಗೆ ಎನ್ಕ್ವೈರಿ ಮಾಡಲಿ. ಎಲ್ಲ ಆಸ್ತಿ ಇರೋವರೇ ಈ ಥರ ಮಾಡ್ತಾ ಇರೋದು. ರಾಜಕೀಯದಲ್ಲಿದ್ದು ಅವ್ರನ್ನೆಲ್ಲ ಬೇಕಾದವ್ರನ್ನೆಲ್ಲ ಮಾತಾಡಿಕೊಂಡು ಅವ್ರಿಗೆ ರೆಸ್ಪಾನ್ಸ್ ಇಲ್ಲ. ತಹಸೀಲ್ದಾರ್ಗೆ ಇದು ಕೊಟ್ಟಿದೆ, ನಾವು ರೆಸ್ಪಾನ್ಸ್ ಮಾಡಿಲ್ಲ. ಅವ್ರೇನು ನೋಟಿಸ್ ಎಲ್ಲ ಬಂದಿದೆ, ನಾವು ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ ನಮ್ಗೆ. ಅವರು ಈಗ ನಾವು ಕೇಳಿ ಹಾಕಿರೋದೊಂದು ಬಂದಿರೋದೊಂದು ಈ ಥರ ಮಾಡ್ತಾ ಇದ್ದಾರೆ. ಅವರೆಲ್ಲ ಕಮಿಟ್ಮೆಂಟ್ ಇದ್ದಾರೆ ಅಧಿಕಾರಿಗಳೆಲ್ಲನೂ. ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾವೇನು ಅರ್ಜಿ ಕೊಟ್ಟರು ಅವರು ಏನೋ ಗೊತ್ತಿಲ್ಲ ಸರ್, ವಿಚಾರಿಸ್ಬೇಕಿನ್ನ ನೀವು. ಅದರಿಂದ ನಿಮಗೆಲ್ಲ ಇನ್ಫಾರ್ಮೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮವ್ರಿಗೂ ನಾವು ಬಂದಿದ್ದೀವಿ. ನೀವು ನಮಗೆ ಇದು ಮಾಡಿಕೊಡ್ಬೇಕು ಸರ್. ನಿರ್ಗತಿರಿಗೆ ದಲಿತರಿಗೆ ಎಲ್ಲ ಏನು ಇಲ್ಲದೇ ಇರೋರಿಗೆ ಏನೋ ಒಂದು ಅನುಕೂಲ ಮಾಡಿಕೊಡ್ಬೇಕು ಸರ್ ಇದು. ಹಾಂ, ನಮ್ಮ ಹೆಸರು ಹರೀಶ್ ಅಂತ ಸರ್. ನಾವು ಇಲ್ಲಿ ನಮ್ಮ ಮದುವೆಗಿಂತ ಮುಂಚೆ ನಮ್ಮ ಅತ್ತೆಯವರು ಇಲ್ಲಿ ಜಮೀನು ಮಾಡ್ತಿದ್ರು. ನಾವು ಮದುವೆ ಬಂದಮೇಲೆ ನಾವು ಇಲ್ಲಿ ಊಟ ಎಲ್ಲ ತೊಗೊಂಬಂದು ಇದು ಮಾಡ್ತಿದ್ವಿ. ಕಾರಣಾಂತರಗಳಲ್ಲಿ ಬರೋಕ್ಕಾಗಲಿಲ್ಲ. ಇದರಿಂದ ಇವರು ಎಲ್ಲ ಜಮೀನೆಲ್ಲ ನಮ್ಮದು ಅಂತೆಲ್ಲ ನಮ್ಮ ಯಜಮಾನ್ರೆಲ್ಲ ತೀರೋದ್ರು. ಆಮೇಲೆ ಬಂದು ಕೇಳಿದ್ರು, ಮನೆಯಲ್ಲ ಇಲ್ಲಿ ಹಿಂಗೆ ಸರ್ ನಾವು ಪೊಸಿಷನಲ್ಲಿ ಇದ್ದೀವಿ ಅಂತ ಕೇಳಿದ್ರೆ ಅಲ್ಲೋಗಿ ನಿಲ್ಸೋಗ್ರಿ ಇಲ್ಲೋಗಿ ನಿಲ್ಸೋಗ್ರಿ ಅಂತೆಲ್ಲ ಹೇಳಿದ್ರು. ಎಲ್ಲ ನಾವು ಅರ್ಜಿ ಹಾಕಿದ್ದೀವಿ ಅಂತೆಲ್ಲ ಮಾಡ್ಕೊತಾವ್ರೆ ಸರ್. ಇದು ಬೇಕಾದ್ರೆ ಪರಿಚಯ ಇದ್ದಿದ್ದು ಅದಕ್ಕೆ ನಮಗೇನು ಕೊಡೋದು ಅಂತ ಯಾರು ಬಡವ್ರು ಕೊಡಿ ಸರ್. ಇದು ಇರೋರೇ ಮಾಡ್ಕೊತಾ ಇದ್ರೆ ಯಾರು ಬಡವ್ರು ಕೊಡಿ. ಇಲ್ಲ ಇನ್ನು ಅಲಾಸ್ತಿಮ್ಮನಹಳ್ಳಿ ಗ್ರಾಮದ ಬಳಿ ಇರುವ ಸರ್ವೆ ನಂಬರ್ 146ರ ಸರ್ಕಾರಿ ಗೋಮಾಳ ಜಾಗದ ಪಕ್ಕ ಖಾಸಗಿ ಕಂಪನಿಗಳ ಜಮೀನುಗಳಿದ್ದು ಸರ್ಕಾರಿ ಆಸ್ತಿ 14 ಎಕರೆ ಜಮೀನಿನ ಮೇಲೆ ಅವರು ಕಣ್ಣಿಟ್ಟಿದ್ದಾರೆ.
ಅದೇ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮತ್ತು ಆತನ ಸಹಚರರ ಕಣ್ಣು ಬಿದ್ದು ಖಾಸಗಿ ಕಂಪನಿಗಳ ಜೊತೆ ಕೈ ಜೋಡಿಸಿ ಬೃಹತ್ ಯಂತ್ರಗಳನ್ನಿಟ್ಟು ರಾತ್ರೋರಾತ್ರಿ ಸ್ವಚ್ಛ ಮಾಡಿಸಿ ಲಾಪಟಾಯಿಸಲು ಮುಂದಾಗಿರುವ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಈ ಕುರಿತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಆತನ ಸಹಚರರು ಈ ರೀತಿ ಹೇಳಿದ್ದಾರೆ. ವರ್ಷಗಳಿಂದ ಇದರಲ್ಲಿ ಪೊಸಿಷನ್ ಇದ್ರು ಸರ್. 20 ವರ್ಷಗಳಿಂದ ಇಲ್ಲಿ ಪೊಸಿಷನ್ ಆಗಿದ್ರು. ಅವ್ರು ವರ್ಷನೂ ಇದೇ ತರ ಡೋಸ್ ಮಾಡ್ತಾ ಇದ್ರು. ನಾವೇನು ಮಾಡಿದ್ವಿ, ಈ ತರ ನಾವು ಎಲ್ಲಿಂದನೋ ಬಂದು ಅಲ್ಲಿ ಜಮೀನು ಮಾಡ್ಕೊಳೋ ಬದಲು ಇಲ್ಲಿ ನಾವು ಪಕ್ಕದಲ್ಲೇ ಇದ್ವಿ. ಇದೇ ನಮ್ಮದು 151ನೇ ಸರ್ವೆ ನಂಬರು. ನಾವು ಭೂ ರೈತರು, SC ಜನಾಂಗ ಸೇರಿದವರು. ನಮಗೂ ಬೇಕು ಅಂತೇಳಿ ನಾವು 1.5 ಎಕರೆ 2 ಎಕರೆ ಇಲ್ಲಿ ನಾವು ಮುಂಚೆಯಿಂದ ಪೊಸಿಷನ್ ಆಗಿದ್ವಿ, ಈಗೂ ಪೊಸಿಷನ್ ಆಗಿದ್ದು ಹಿಂಗಿಡ್ಸ್ಕೊತಾ ಇದ್ದೀವಿ. ಇವು ನಮ್ಮೂರಲ್ಲಿ ಏನು ಅಂದರೆ, ನಮ್ಮೂರಿಗೆ ಸೈಟ್ಗಳಿಲ್ಲ ಅಂತ ಹೇಳ್ತಾವ್ರೆ. ನಮ್ಮದು 38ನೇ ಸರ್ವೆ ನಂಬರಲ್ಲಿ ಸುಮಾರು 180 ಎಕರೆ ಜಮೀನೈತೆ ಸರ್ಕಾರಿ ಗೋಮಾಳ ಸರ್. 180 ಎಕರೆ ಜಮೀನಿದೆ. ಅದರಲ್ಲಿ ನಾವು 2022-23 5 ಎಕರೆ ರಿಸರ್ವೇಷನ್ನ ಮಾಡಿಸಿದ್ದೀವಿ. ಸೈಟ್ಗಳಿಗೋಸ್ಕರ, ಖಾಲಿ ನಿವೇಶನಗಳಿಗೋಸ್ಕರನೇ ಮಾಡಿಸಿದ್ದೀವಿ. ಸರ್ಕಾರ ಬದಲಾಯಿತು, ಮತ್ತೆ ಎಲ್ಲ ಸೈಟ್ಗಳ ಬಗ್ಗೆ ಅದು ಕ್ಲೀನ್ ಮಾಡಿಸೋದಾಗಲಿ ಇನ್ನೊಂದಾಗಲಿ ಪ್ರೋಸೆಸ್ಸು ಅದು ಅಲ್ಲಿಗೆ ನಿಂತೋಯ್ತು. ಅದಾದಮೇಲೆ ನಂತರ ಈಗ ಏನಿದೆ, ಈಗ ಒಂದು ಸೈಟ್ಗೆ 3,000-3,500 ಕ್ಲೀನಿಂಗ್ ಗೌರ್ಮೆಂಟ್ ಕೊಡ್ತಾ ಇದೆ. ಅದು ಸಾಕಾಗ್ತಾ ಇಲ್ಲ ಅಂತೇಳಿ ಪ್ರೊಫೆಸರ್ಲಿಂದ ವಾಪಸ್ ಕಳಿಸಿದ್ದಾರೆ. ಅದು ನಿಧಾನವಾಗಿ ಮತ್ತೆ ಬೇರೆ ಫಂಡ್ ಹಾಕ್ಕೊಂಡು ಅದನ್ನು ಮಾಡ್ತಾರೆ. ಇದೇನಿದೆ ಅಂದರೆ, ಈಗ ನಾವು ಪೊಸಿಷನ್ ಆಗಿದ್ವಿ. ಇಲ್ಲಿ ಮುಂಚೆ ಯಾರೋ ಪೊಸಿಷನ್ ಆಗಿದ್ರು, ಅವ್ರು ಪೊಸಿಷನ್ ಬಿಟ್ಕೊಟ್ರು, ಅವ್ರು ಜಮೀನು ಪಕ್ಕದಲ್ಲಿರೋರು ಮಾರ್ಕೊಂಡು ಆದಮೇಲೆ. ಆಮೇಲೆ ನಾವೇನಾಯಿತು ಅಂದರೆ, ನಾವು ಎಲ್ಲ ಮುಂಚೆ ನಾವು ಇಲ್ಲೇ ಜಮೀನು ಇದ್ದಕ್ಕೆ ಇಲ್ಲೇ ಬೆಳೆ ಇಕ್ಕೊತ ಇದ್ವಿ ನಾವು ಸರ್. ನಾವು ಈಗ ನಮ್ಮದು 1 ಎಕರೆ 1.5 ಎಕರೆ ಬರುತ್ತೆ ಸರ್ ಪೊಸಿಷನ್ ಅಷ್ಟೇ ಸರ್. 9 ಎಕರೆ ನಾನು ಒಬ್ಬನ ಹಾಕೋಕ್ಕಾಗುತ್ತೆ ಸರ್. ಗೌರ್ಮೆಂಟ್ ಇರೋದು ರೂಲ್ಸ್ ಏನಿರೋದು 2 ಎಕರೆ ಮಾಡಬೇಕು ಒಬ್ಬರಿಗೆ ಅಂತ. ಆ ರೂಲ್ಸ್ ನಾವು ಬ್ರೇಕ್ ಮಾಡೋಕ್ಕಾಗುತ್ತಾ? 2 ಎಕರೆ ಏನಿದೆ ಅದಕ್ಕಷ್ಟು ನಮ್ಗೆ ಸಾಕು ಸರ್. ನಮಗೆ 9 ಎಕರೆ ಹಾಕ್ಕೊಂಡು ನಾನೇನು ಎಲ್ಲಿಗೆ ಎತ್ಕೊಂಡು ಹೋಗಲಿ ಸರ್? ಸರ್ ಅದೆಲ್ಲರನ್ನು ಅದು ಸರ್ವೆ ನಂಬರ್ ಅದು. ಇದು ಕೃಷ್ಣಪ್ಪ ಅವರಿಗೆ 2.5 ಎಕರೆ ಅದು ಗ್ರ್ಯಾಂಟ್ ಆಗಿದೆ, ಸಾಗುವಳಿ ಬಂದಿದೆ. ಅಲ್ಲಿ ನಾಗರಾಜಯ್ಯ ಎಂಬುವರಿಗೆ ಗ್ರ್ಯಾಂಟ್ ಆಗಿದೆ, ಅಲ್ಲಿ 2.5 ಎಕರೆ ಗ್ರ್ಯಾಂಟ್ ಆಗಿದೆ. ಅದನ್ನು ಬಿಟ್ಟು ಆ ಕಡೆ ಜಮೀನು ಸರ್, ಸರ್ಕಾರಿ ಜಾಗ ಟೋಟಲ್ 9 ಎಕರೆ ಇದೆ. ಇದು 14 ಎಕರೆ ಮೋಸ್ಟ್ಲಿ ಅದು ಯಾರನ್ನ ಸಾಗುವಳಿ ಬೇರೆಯವ್ರಿಗೆ ಆಗಿರ್ಬೋದೇನೋ. ಅದರಲ್ಲಿ ನಾವು 1-2 ಎಕರೆ ನಾವು ಪೊಸಿಷನ್ ಆಗಿದ್ದೀವಿ ಅಷ್ಟೇ ಸರ್. ಅದೇನೋ ಸರ್ ನಮಗೆ ಗೊತ್ತಿಲ್ಲ. ಈಗ ಅವರೇ ಇದ್ದಾರೆ, ಅವ್ರನ್ನ ಕೇಳಿ ಅವ್ರು ನೋಡ್ಕೊಂಡಿದ್ದಾರೆ. ಇಲ್ಲೇ ನಾವು ಯಾವಾಗೋ ಬಂದು ಹೋಗೋದು, ಇಲ್ಲಿ ಜಮೀನು ಇಲ್ಲಿ ನಾವು ವ್ಯವಸಾಯ ಮಾಡಿಸ್ತಾ ಇದ್ವಿ ಸರ್. ಈಗ ನಾವು ಅಧಿಕಾರ ದುರ್ಬಳಕೆ ಮಾಡೋದು ಅಂದರೆ, ನಾವು ಕಾನೂನು ವಿರುದ್ಧವಾಗಿ ಹೋಗಿಲ್ಲ. ನಾವು 2017-18ರಲ್ಲಿ ನಾವು 57ನಲ್ಲಿ ಅರ್ಜಿ ಹಾಕ್ಕೊಂಡಿದ್ದೀವಿ. ಅರ್ಜಿ ಹಾಕ್ಕೊಂಡು ಪಾಣಿ ನೋಡಿ ಸರ್, ನಾವು ಅರ್ಜಿ ಹಾಕ್ಕೊಂಡು 2 ಎಕರೆ ಮಾತ್ರ ನಾವು ಪೊಸಿಷನ್ ಆಗಿದ್ದೀವಿ. 2 ಎಕರೆ ಮಾತ್ರ ನಾವು ಪೊಸಿಷನ್ ಆಗಿದ್ದೀವಿ. ಇರೋದು ಜಮೀನು ಯಾರೋ ಅರ್ಜಿ ಹಾಕ್ಕೊಂಡಿರೋರ್ಗೆ ಆಗಲಿ ಬಿಡಿ ಸರ್, ನಾವು ಕಾನೂನು ವಿರೋಧ ಮಾಡಲ್ಲ. ಈಗ ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ 53-57ನಲ್ಲಿ ಯಾರು ಅರ್ಜಿ ಹಾಕ್ಕೊಂಡಿದ್ದಾರೆ ಅವ್ರು ಮಾಡ್ಕೊಳ್ಳಿ ಬಿಡಿ, ಸಂತೋಷ. ನಮಗೆಲ್ಲ ಬೇಕು ಅಂತ ಹೋಗೋಕ್ಕಾಗುತ್ತಾ? ನಾವು ಅಧಿಕಾರ ದುರ್ಬಳಕೆ ಮಾಡ್ಕೊಳಕ್ಕಾಗತ್ತಾ? ಇನ್ನು ಪಂಚಾಯತಿ ವ್ಯಾಪ್ತಿಯಲ್ಲಿ ಅಧಿಕಾರ ದುರ್ಬಳಕೆ ಮಾಡ್ಕೊಳೋದಂತೂ ಆಗಲ್ಲ. ಆಗುತ್ತಾ ಸರ್? ನಮ್ಮ ಹೆಸರು ರವಿ ಅಂತ. ಇನ್ನು ಸರ್ಕಾರಿ 14 ಎಕರೆ ಜಮೀನು ಉಚಿತವಾಗಿ ಸಿಗುತ್ತೆ ಅಂತ ಬಲಾಢ್ಯರು ಜಮೀನನ್ನ ಕಬಳಿಸಲು ಮುಂದಾಗಿದ್ದಾರೆ ಎಂದು ಕೇಳಿಬಂದಿದೆ. ಇದು ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿ ತಹಸೀಲ್ದಾರರಿಗೆ ದೂರು ನೀಡಿ ಸರ್ಕಾರಿ ಜಾಗವನ್ನು ಉಳಿಸಿ, ಇಲ್ಲವಾದರೆ ಗೋಶಾಲೆ, ಬಡಜನರಿಗೆ ಆಶ್ರಯ ಯೋಜನೆಯಲ್ಲಿ ವಿತರಣೆ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಯುಗಾದಿಯ ಹಬ್ಬದ ಮರುದಿನ ಹೊಸ ತೊಡಕು ಆಚರಣೆಗೆ ಚಿಕ್ಕಬಳ್ಳಾಪುರದ ಜನ ಮಟನ್, ಚಿಕನ್ ಅಂಗಡಿಗಳ ಮುಂದೆ ಮಾಂಸ ಖರೀದಿಗೆ ಮುಗಿಬಿದ್ದಿದ್ದ ದೃಶ್ಯಗಳು ಸಾಮಾನ್ಯವಾಗಿತ್ತು. ಈ ಕುರಿತು ಒಂದು ವರದಿ. ಹಿಂದೂಗಳ ಹಬ್ಬಗಳಲ್ಲಿ ದೊಡ್ಡ ಹಬ್ಬ ಯುಗಾದಿ ಹಬ್ಬ. ಈ ಹಬ್ಬದಂದು ತಮ್ಮ ತಮ್ಮ ಮನೆಗಳಲ್ಲಿ ಹಬ್ಬ ಆಚರಣೆ ಮಾಡಿ ಬೇವು ಬೆಲ್ಲ ಹೋಳಿಗೆ ತಿಂದು ಸಂಭ್ರಮಿಸಿದ ಮರುದಿನವೇ ಹೊಸತೊಡಿಕೆ ಆಚರಣೆಗೆ ಸಾರ್ವಜನಿಕರು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಗಲ್ಲಿಗಳಲ್ಲಿ ಇರುವ ಮಟನ್, ಚಿಕನ್ ಅಂಗಡಿಗಳ ಮುಂದೆ ಬೆಳಗಿನ ಜಾವದಿಂದಲೇ ಸರತಿ ಸಾಲಿನಲ್ಲಿ ನಿಂತು ತಮಗೆ ಬೇಕಾದ ಕೋಳಿ, ಕುರಿ ಅಥವಾ ಮೇಕೆ ಮಾಂಸದ ಖರೀದಿ ಜೋರಾಗಿ ನಡೆದಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಕೋಳಿ ಹಾಗೂ ಕುರಿ ಮಾಂಸದ ಬೆಲೆ ಏರಿಕೆಯಾಗಿದ್ರೂ ಸಹ ಹೊಸತೊಡಿಕೆಗೆ ಮಾಂಸಾಹಾರಿಗಳು ಮುಗಿಬಿದ್ದು ವ್ಯಾಪಾರ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಮ್ಮದು ಆಯಿತಾ. ನಾವು ನಮ್ಮ ಚಿಕ್ಕಬಳ್ಳಾಪುರ ಶ್ರೀನಿವಾಸ್ ಅಂತ ಹೆಸರು, ಬಾಬುಜಿ ನಗರ. ಬಟ್ ಈ ವರ್ಷಕ್ಕೊಂದ್ಸತಿ ಹಬ್ಬ ಬರೋದು ಇದು.
ವರ್ಷಕ್ಕೊಂದ್ಸತಿ ಅಕ್ಕ ತಂಗಿರೆಲ್ಲ ಬರ್ತಾರೆ. ಬಟ್ ಅದಕ್ಕೆ ರೇಟ್ ಆದ್ರೂ 750 ಆದ್ರೂ 800 ಆದ್ರೂ ತಿನ್ಬೇಕಂತಾರೆ, ತಿನ್ಬೇಕು. ಅದಕ್ಕೇನು ಮಾಡೋಕ್ಕಾಗಲ್ಲ. ಎಷ್ಟು ರೇಟನ್ನಾಗಲಿ ತಿನ್ನಬೇಕು. ಇಂಥ ವಸ್ತು ತಿನ್ಬೇಕಂದ್ರೆ ಮನಸ್ಸು ಬಂದರೆ ಅಂಥ ವಸ್ತು ತಿನ್ನಲೇಬೇಕು. ಆ ಥರ ಎಷ್ಟೋ ಜನ ಜಾಸ್ತಿ ಜನ ಇದ್ರೂ ಬಟ್ ಅಷ್ಟು ರೇಟ್ ಆದ್ರೂ ಬಂದೇ ಬರ್ತಾರೆ ಅವರು. ಸರ್ ಅದು ಯುಗಾದಿ ಹಬ್ಬ ವಿಶೇಷಕ್ಕೆ ಅದರಿಂದ ಬಟ್ ರೇಟ್ ಆದ್ರೂ ಬಟ್ ತಿಂತಾರೆ ಸರ್. ಅವು ಇಷ್ಟು ರೇಟ್ ಆದ್ರೂ ಪರವಾಗಿಲ್ಲ, ಆದರೂ ಬಟ್ ತಿನ್ನಲೇಬೇಕು. ಇವಾಗ ನೆಂಟರು ಬಂದಿರ್ತಾರೆ, ಇವ್ರು ನೆಂಟರು ಬಂದಿರ್ತಾರೆ, ಬಟ್ ತಿನ್ನಲೇಬೇಕು ಅನಿಸುತ್ತೆ. ಅದಕ್ಕೆ ಅದು ಮಾಡೇ ಮಾಡ್ತಾರೆ ಅದನ್ನು ಸರ್. ಯುಗಾದಿ ಹಬ್ಬ ವಿಶೇಷಕ್ಕಿಂತ ಅದರಿಂದ ಮಾಡ್ತಾರೆ. ಇನ್ನು ಪ್ರತಿ ಅಂಗಡಿಗಳಲ್ಲಿ ಯುಗಾದಿ ಹೊಸತೊಡಕು ಅಂಗವಾಗಿ 100ರಿಂದ 150 ಕುರಿ ಮೇಕೆಗಳನ್ನ ತಂದು ಕೊಯ್ದು ಪ್ರತಿ ಕೆಜಿಗೆ 750ರಿಂದ 850ರವರೆಗೆ ಮಾರಾಟ ಮಾಡಿದ್ದು, ಗ್ರಾಹಕರು ಮಾಂಸ ಕೊಳ್ಳಲು ಸರತಿ ಸಾಲಿನಲ್ಲಿ ನಿಂತು ಖರೀದಿ ಮಾಡಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಕುರಿಗಳ ಬೆಲೆ ಏರಿಕೆಯಾದ ಕಾರಣ ಕಳೆದ ವರ್ಷಕ್ಕಿಂತ ಈ ವರ್ಷ 100 ರೂಪಾಯಿಗಳಷ್ಟು ಹಣ ಹೆಚ್ಚಾಗಿದ್ದು, ವ್ಯಾಪಾರಸ್ಥರು ಫುಲ್ ಖುಷಿಯಾಗಿದ್ದಾರೆ. ಸರ್, ನಮ್ಮ ಹೆಸರು ರಿಯಾಜ್ ಅಂತ. ನಮ್ಮ ಅಂಗಡಿ ಹೆಸರು ಕರ್ನಾಟಕ ಮಟನ್ ಸ್ಟಾಲ್ ಅಂತ. ಹೋದ ವರ್ಷ 600-650 ಇತ್ತು. ಈಗಿನ ಕಾಲದಾಗೆ ರೇಟ್ ಜಾಸ್ತಿ ಆಗಿದೆ, 800 ರೂಪಾಯಿ. ಜನಗಳು ಯುಗಾದಿ ರಂಜಾನ್ ಹಬ್ಬ ಎರಡೂ ಬಂದುಬಿಟ್ಟು ಮರಿಗಳೇನು ಮಾತಾಡೋಕ್ಕಿಲ್ಲ. ಏನೋ ಎಲ್ಲಿ ಹೋದ್ರೆ 10 kg ಮರಿ 10,000 ರೂಪಾಯಿ. ರೇಟ್ ಜಾಸ್ತಿ ಆಗಿದೆ, ಜನ ವಿಪರೀತ ಇವಾಗ. ಅದಕ್ಕೋಸ್ಕರ ನಾವು ಚೀಟಿಗಳ ಆರ್ಡ್ರ್ ಎಲ್ಲ ಇರ್ತದಲ್ಲ, ಅದಕ್ಕೆಲ್ಲ ನೋಡಿಕೊಂಡು ಉಪಯೋಗ ಮಾಡಬೇಕು. ಇವಾಗ ಮೋಸ್ಟ್ಲಿ 750 ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಎಲ್ಲ 800-850. ಮರಿ ರೇಟ್ ತುಂಬ ಕಾಸ್ಟ್ಲಿ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಿನ್ನೆ ರಂಜಾನ್ ಹಬ್ಬ, ನಿನ್ನೆನೂ 750-800 ರೂಪಾಯಿ. ಆದರೆ ಹಳ್ಳಿಗಳಿಗೆ ಹೋದ್ರೂ ಸಂತೆದಾಗ ಎಲ್ಲರಿಗೂ ಮರಿ ಬೇಕು. ಇವಾಗ ಮುಸ್ಲಿಮ್ಸ್ಗೂ ಮಟನ್ ಬೇಕು, ನಮ್ಮ ಇವ್ರಿಗೂ ಮಟನ್ ಬೇಕು. ಅಂಥದ್ದಾಗಿ ರೇಟ್ ಜಾಸ್ತಿ ಆಗೋಗ್ಬಿಟ್ಟಿದೆ. ಅಂತೆ ಹೋದ ವರ್ಷಕ್ಕಿಂತ ಈ ವರ್ಷ ಮೇಲು ಪರವಾಗಿಲ್ಲ. ಜನ ಏನೋ ಒಬ್ಬರ ಮೇಲೆ ಚೆನ್ನಾಗಿ ಬೆಂಬಿಸ್ತಾ ಇದ್ದಾರೆ ಸರ್. ಈ ಚಿಕನ್ದಿಂದ ಸ್ವಲ್ಪ ಏಟಾಗಿ ಇವಾಗ ಮಟನ್ ಮೇಲೇ ಎಲ್ಲ ಬಿದ್ದಿದ್ದಾರೆ. ರೇಟ್ಗಳು ಜಾಸ್ತಿ ಆಗಿದೆ. ನಾವು 750 ಮಾಡಿದ್ದೀವಿ ಸರ್. ಎಲ್ಲ ಮಾರ್ಕೆಟ್ಗಿಂತ 50 ರೂಪಾಯಿ ಕಡಿಮೆನೇ ಮಾಡ್ತಾಯಿದ್ದೀವಿ. ಒಬ್ಬರಿಗೆ 500 kg ಆರ್ಡ್ರು, 300 kg ಒಂದು ಆರ್ಡ್ರು. ಅಂದರೆ ಜಾಸ್ತಿ ವರ್ಕೌಟೂ ಆಗಲ್ಲ. ಏನಂದರೆ ಜನಗಳು ತಿಂದು ಗಿರಾಕಿ ಹುಡ್ಕೊಂಡು ಬರಬೇಕು. ನಮ್ಮ ಹೆಸರು ರಿಯಾಜ್ ಅಂತ, ಕರ್ನಾಟಕ ಮಟನ್ ಸ್ಟಾಲ್. ಇನ್ನು ಈ ಹಬ್ಬ ಹೊಸ ಚಿಗುರಿನ ಹೊಸ ವಸಂತ ಕಾಲದಲ್ಲಿ ಜನ ಹಬ್ಬಕ್ಕೆ ಹೊಸ ಉಡುಪು ತೊಟ್ಟು ಖುಷಿಪಟ್ಟು ಹೊಸತೊಡುಗೆಗೆ ತಮ್ಮ ಮನೆಗಳಲ್ಲಿ ಮಾಂಸಾಹಾರವನ್ನ ಭರ್ಜರಿಯಾಗಿ ಸೇವಿಸಿ ಸಂಭ್ರಮಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ನಮಸ್ತೆ ಚಿಕ್ಕಬಳ್ಳಾಪುರ. ದ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ಗೆ ಆತ್ಮೀಯವಾದಂತ ಸ್ವಾಗತ. ಫಾಗ್ ಎಂಟ್ರಿ ಇರುತ್ತೆ, ಕ್ಯಾಂಡಲ್ ಎಂಟ್ರಿ ಇರುತ್ತೆ, ಟೆಡಿ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದೀವಿ. ಹಾಗೆ ನಮ್ಮಲ್ಲಿ LED ನೇಮ್ಸ್ ಇರುತ್ತೆ, ಪ್ರೀಮಿಯಂ ಸೋಫಾಸ್ ಇರುತ್ತೆ, ಹಾಗೆ ನಮ್ಮಲ್ಲಿ ಡೆಕೋರೇಷನ್ ಪ್ರೀಮಿಯಂ ಡೆಕೋರೇಷನ್ ಇರುತ್ತೆ. ನಿಮಗೆ ಕಸ್ಟಮೈಸ್ಡ್ ಡೆಕೋರೇಷನ್ ಕೂಡ ಮಾಡ್ಕೊಡ್ತೀವಿ. ನಮ್ಮಲ್ಲಿ 2 ತರ ಥಿಯೇಟರ್ಸ್ ಇದಾವೆ. ಒಂದು ಫ್ಯಾಮಿಲಿ ಥಿಯೇಟರ್ ಇದೆ. ನಮ್ಮಲ್ಲಿ ಬರ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಕ್ಯಾಂಡಲ್ ನೈಟ್ ಡಿನ್ನರ್, ಫಸ್ಟ್ ಇಯರ್ ಬರ್ಡೇ, ನಾಮಕರಣ, ಶ್ರೀಮಂತನ ಎಲ್ಲ ಥರ ಮಾಡೋದಕ್ಕೂ ಅವಕಾಶ ಇದೆ. ಹಾಗೆ ನಮ್ಮಲ್ಲಿ 100 to 150 ಮೆಂಬರ್ಸ್ ಬಂದರೂ ಕೂಡ ಅವರಿಗೆ ಲಂಚಿಂಗ್ ಏರಿಯಾಗೆ ಸಪ್ರೇಟ್ ಹಾಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ಈಗ ನೀವು ನೋಡಿದ್ದು ಫ್ಯಾಮಿಲಿ ಥಿಯೇಟ್ರು, ಈಗ ನೋಡ್ತಿರೋದು ನೀವು ಫ್ರೆಂಡ್ಸ್ ಥಿಯೇಟ್ರು. ಹೈ ಕ್ವಾಲಿಟಿ ಪ್ರೀಮಿಯಂ ಇರತಕ್ಕಂತಹ ಡೆಕೋರೇಷನ್. ಚಿಕ್ಕಬಳ್ಳಾಪುರದಲ್ಲಿ ಈ ಕ್ವಾಲಿಟಿ ಥಿಯೇಟರ್ ಡೆಕೋರೇಷನ್ ನಿಮಗೆ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಅವರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ 2 ಕಡೆನೂ ಬ್ರಾಂಚ್ ಮಾಡಿದ್ದೀವಿ. ದಿ ಹಿಲ್ಸ್ಟೋನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಓಪನ್ ಆಗಿ ಕರೆಕ್ಟಾಗಿ 1 year ಆಗ್ತಾ ಬಂದಿರೋದ್ರಿಂದ ನಿಮಗೆ ಸರ್ಪ್ರೈಸ್ ಆಗಿ ಟೆಡಿ ಎಂಟ್ರಿ ಕೂಡ ಕೊಡ್ತಿದ್ದೀವಿ. ಹಾಗೆ ನಮ್ಮ ಹಿಲ್ಸ್ಟೌನ್ ಕಡೆಯಿಂದ ಕಾಂಪ್ಲಿಮೆಂಟ್ರಿಯಾಗಿ 1 ಪ್ಲೇಟ್ ಫ್ರೆಂಚ್ ಫ್ರೈಸ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ವಿ. ಇದು ಫ್ರೀ ಇರುತ್ತೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಸತತ 13 ವರ್ಷಗಳಿಂದ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಅನುಭವಿ ಶಿಕ್ಷಕರಿಂದ ವಿಶಾಲವಾದ ತರಗತಿ ಕೊಠಡಿಗಳು, ಸುಸಜ್ಜಿತವಾದ ವಿಜ್ಞಾನ ಮತ್ತು ಕಂಪ್ಯೂಟರ್ ಪ್ರಯೋಗಾಲಯಗಳು, ಉದ್ಯೋಗ ಮಾರ್ಗದರ್ಶನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, ಆ್ಯಪ್ ಆಧಾರಿತ ವಿದ್ಯಾರ್ಥಿಗಳ ಪ್ರಗತಿ ಟ್ರ್ಯಾಕಿಂಗ್, ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಸಹ ಲಭ್ಯ. ವಿದ್ಯಾರ್ಥಿಗಳಿಗೆ ನಿಯಮಿತ ಪರೀಕ್ಷೆಗಳು ಮತ್ತು ಪೋಷಕರು ಶಿಕ್ಷಕರ ಸಭೆಗಳ ಮೂಲಕ ವಿದ್ಯಾರ್ಥಿಗಳ ಪ್ರಗತಿಯ ಮೇಲೆ ನಿಗಾ ವಹಿಸಲಾಗುತ್ತದೆ. ಲಭ್ಯವಿರುವ ಕೋರ್ಸ್ಗಳು PCMB,
ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್ ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ಭವಿಷ್ಯದ ಸಾಧಕರಾಗಿ ಸಮಾಜದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ರೂಪುಗೊಂಡಿದ್ದಾರೆ. ಇನ್ನೇಕೆ ತಡ? ತಮ್ಮ ಮಕ್ಕಳ ಕನಸನ್ನ ಸಾಕಾರಗೊಳಿಸಲು ಇಂದೇ ಭೇಟಿ ನೀಡಿ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲಾ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನ ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೋಷಕರಿಗೆ ಸಂತಸದ ಸುದ್ದಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫ್ರೀ ಪ್ರೈಮರಿ, ಪ್ರಾಥಮಿಕ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ 2025-26ನೇ ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿದೆ. ಅನುಭವಿ ಶಿಕ್ಷಕ ವೃಂದ, ಕಲೆ ಮತ್ತು ಕ್ರೀಡಾ ಚಟುವಟಿಕೆಗಳು, ಪೋಷಕರ ಪಾಲ್ಗೊಳ್ಳುವಿಕೆ, ಉತ್ತಮ ಪರಿಸರ, ವಿಜ್ಞಾನ ಕಂಪ್ಯೂಟರ್ ಪ್ರಯೋಗಾಲಯ, ಸಿಸಿ ಕ್ಯಾಮೆರಾ, ಸ್ಪರ್ಧಾತ್ಮಕ ಪರೀಕ್ಷೆಗಳು, ಕರಾಟೆ ತರಗತಿಗಳು, ಡಿಜಿಟಲ್ ತರಗತಿಗಳು. ವಿಶೇಷ ಸೌಲಭ್ಯ: LKG ಮತ್ತು UKG ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ. ಇನ್ನೇಕೆ ತಡ? ಕೂಡಲೇ ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ. ನಿಮ್ಮ ಮಕ್ಕಳ ಭವಿಷ್ಯ ನಮ್ಮ ಶಾಲೆಯಲ್ಲಿ. ವೆಳಂಕಣಿ ಮಾತಾ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್, ರಾಯಪ್ಪ ಬಿಲ್ಡಿಂಗ್, ಮಂಚನಬೆಲೆ ರಸ್ತೆ, ಲಕ್ಷ್ಮೀದೇವಮ್ಮ ಲೇಔಟ್, ವಾರ್ಡ್ ನಂಬರ್ 31, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮೊಟ್ಟ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. SMMS ಎಕ್ಸಿಬಿಷನ್, ಸ್ಥಳ ವಿಶಾಲ್ ಮಾರ್ಟ್ ಎದುರು, BB ರಸ್ತೆ, ಚಿಕ್ಕಬಳ್ಳಾಪುರ. ಸಮಯ
ಸಂಜೆ 5 ಗಂಟೆಯಿಂದ 10 ಗಂಟೆಯವರೆಗೆ. ಮೈ ರೋಮಾಂಚನಗೊಳಿಸುವ ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. ಮಕ್ಕಳಿಗಾಗಿ ಜಾಯಿಂಟ್ ವೀಲ್, ಡ್ರ್ಯಾಗನ್ ವೀಲ್, ಬ್ರೇಕ್ ಡ್ಯಾನ್ಸ್, ವಾಟರ್ ಬೋಟ್ ಸೇರಿದಂತೆ ಮನರಂಜನಾ ಆಟಗಳು. ಮಹಿಳೆಯರಿಗಾಗಿ ವಿವಿಧ ಮಳಿಗೆಗಳು, ಸೆಲ್ಫಿ ಸ್ಪಾಟ್ಗಳು, ರುಚಿ ರುಚಿಯಾದ ತಿಂಡಿ ತಿನಿಸುಗಳ ಮಳಿಗೆಗಳು, ಎಲ್ಲ ಒಂದೇ ಸೂರಿನಡಿ. ಸಮ್ಮರ್ ಹಾಲಿಡೇಸ್ನಲ್ಲಿ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಮಾರ್ಚ್ 26ರಿಂದ ಅಮೋಘ ಪ್ರಾರಂಭ. ರೋಬೋಟಿಕ್ ಪಕ್ಷಿಗಳ ಪ್ರದರ್ಶನ. SMMS ಎಕ್ಸಿಬಿಷನ್. ಸ್ಥಳ ವಿಶಾಲ್ ಮಾರ್ಟ್ ಎದುರು, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9966523103. ಕೊರಿಯರ್ ಪಾರ್ಸಲ್ ಕೊಡುವ ವಿಚಾರವಾಗಿ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿ ಚಾಕುವಿನಿಂದ ಇರಿದ ಘಟನೆ ಕೋಲಾರ ತಾಲೂಕಿನಲ್ಲಿ ನಡೆದಿದೆ. ಕೋಲಾರ ತಾಲೂಕಿನ ಮುದುವಾಡಿ ಹೊಸಹಳ್ಳಿ ಗ್ರಾಮದ ಚೇತನ್ ಹಾಗೂ ಯುವರಾಜ್ ಹಲ್ಲೆಗೊಳಗಾಗಿದ್ದು, ನಗರದ ಕೀಲುಕೋಟೆ ನಿವಾಸಿ ಕೊರಿಯರ್ ಬಾಯ್ ಪವನ್ ಹಾಗೂ ಆತನ ಸಹೋದರ ಮೋಹನ್ ಎಂಬುವವರಿಂದ ಹಲ್ಲೆ ನಡೆದಿದೆ. ಕೊರಿಯರ್ ಬಾಯ್ ಪವನ್ ಹಾಗೂ ಹೊಸಹಳ್ಳಿ ಯುವಕನ ಮಧ್ಯೆ ಫೋನ್ನಲ್ಲಿ ಮಾತಿನ ಚಕಮಕಿ ನಡೆದಿದೆ. ಮಾತು ಅತಿರೇಕಕ್ಕೆ ತಿರುಗಿ ಗ್ರಾಮಕ್ಕೆ ಹುಡುಕಿಕೊಂಡು ಬಂದು ಗಲಾಟೆ ಮಾಡಿದ ಕೊರಿಯರ್ ಬಾಯ್ ಪವನ್ ಮತ್ತು ಆತನ ಸಹೋದರ ಮೋಹನ್, ಚೇತನ್ ಮತ್ತು ಯುವರಾಜ್ಗೆ ಚಾಕುವಿನಿಂದ ಇರಿದಿದ್ದಾರೆ. ಇನ್ನು ಚಾಕು ಇರಿತದಿಂದ ಉದ್ರಿಕ್ತರಾದ ಗ್ರಾಮದ ಜನರು ಕೂಡಲೇ ಪವನ್ ಹಾಗೂ ಮೋಹನ್ ಇಬ್ಬರ ಬಟ್ಟೆ ಬಿಚ್ಚಿ ಕಟ್ಟಿ ಹಾಕಿ ಥಳಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ. పంపించే వద్దనా పంపించే వద్దా పంపించేదన్నా వాళ్ళు లేరు రమ్మని వాళ్ళు ఇప్పుడు ಬಂದಾಗ ರಿವರ್ಸ್ ರಿವರ್ಸ್
ఇంకోటి తప్పించుకోండి వెళ్ళిపోయినాడు ಚಾಕು ಇರಿತಕ್ಕೆ ಒಳಗಾದ ಗಾಯಾಳುಗಳಿಗೆ ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು, ಚಾಕು ಇರಿದ ಮೋಹನ್ ಹಾಗೂ ಪವನ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಪಕ್ಷದಿಂದ ಸಸ್ಪೆಂಡ್ ಆಗಿರುವ ಬಸವನಗೌಡ ಯತ್ನಾಳ್ ಮಾತ್ರವಲ್ಲ, ನಾವೆಲ್ಲರೂ ಹಿಂದುತ್ವ ಪರ ಇರುವ ನಾಯಕರು ಅಂತ ಮಾಜಿ ಸಂಸದ ಬಿಜೆಪಿ ಮುಖಂಡ ಎಸ್ ಮುನಿಸ್ವಾಮಿ ಹೇಳಿದ್ದಾರೆ. ಯತ್ನಾಳ್ ಅವ್ರನ್ನ ನಮ್ಮ ಪಕ್ಷದಲ್ಲಿ ನಾವು ಒಳ್ಳೆ ನಾಯಕರು ಅಂತ ನಾವು ತಿಳ್ಕೊಂಡಿದ್ದೀವಿ. ಅವ್ರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಾಗ ಅವರೊಬ್ಬರೇ ಎಲ್ಲ ಹಿಂದುತ್ವ ನಾಯಕರು. ಏನೇಳಿ ಅವರು ತುಂಬದಿಂದನೂ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೇಕಾದಷ್ಟು ಜನ ಇದ್ದಾರೆ. ಪಕ್ಷದಿಂದ ಸಸ್ಪೆಂಡ್ ಆಗಿರುವುದು ಬಸನಗೌಡ ಯತ್ನಾಳ್ ಮಾತ್ರವಲ್ಲ, ನಾವೆಲ್ಲರೂ ಹಿಂದುತ್ವ ಪರ ಇರುವ ನಾಯಕರು ಅಂತ ಮಾಜಿ ಸಂಸದ ಬಿಜೆಪಿ ಮುಖಂಡ ಎಸ್ ಮುನಿಸ್ವಾಮಿ ಹೇಳಿದ್ದಾರೆ. ಕೋಲಾರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷಪಾತ ಮಿತಿ ಮೀರಿದ್ದರಿಂದ ಯತ್ನಾಳ್ ಅವರನ್ನ ಉಚ್ಚಟಿಸಲಾಗಿದೆ. ನೂತನ ಪಕ್ಷ ಕಟ್ಟಿದ ಹಲವು ರಾಜಕಾರಣಿಗಳನ್ನ ಜನತೆ ನೋಡಿದ್ದಾರೆ. ರಾಜ್ಯದ ಬಹುಸಂಖ್ಯಾತ ಜನರು ಬಿಜೆಪಿಯ ಜೊತೆಗಿದ್ದಾರೆ ಎಂದು ಎಸ್ ಮುನಿಸ್ವಾಮಿ ಹೇಳಿದ್ದಾರೆ. ಯತ್ನಾಳ್ ಅವ್ರನ್ನ ನಮ್ಮ ಪಕ್ಷದಲ್ಲಿ ನಾವು ಒಳ್ಳೆ ನಾಯಕರು ಅಂತ ನಾವು ತಿಳ್ಕೊಂಡಿದ್ದೀವಿ. ಅವ್ರು ಇತ್ತೀಚೆಗೆ ಮಾತಾಡ್ತಾ ಇರ್ತಕ್ಕಂಥವ್ರು ಇದನ್ನೆಲ್ಲ ನೋಡಿದಾಗ ಅವರೊಬ್ಬರೇ ಎಲ್ಲ ಹಿಂದುತ್ವ ನಾಯಕರು. ಏನೇಳಿ ಅವರು ತುಂಬದಿಂದನೂ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೇಕಾದಷ್ಟು ಜನ ಇದ್ದಾರೆ. ಪಕ್ಷದಲ್ಲಿ ಅವ್ರು ಹೆಚ್ಚಿಗೆ ಮಾತಾಡ್ತಾ ಇದ್ದಾರೆ, ಅವರು ಲಿಮಿಟ್ ಕ್ರಾಸ್ ಮಾಡಿದ್ದಾರೆ ಅಂತಲೇ ಅವ್ರನ್ನ ಸಸ್ಪೆಂಡ್ ಮಾಡಿರೋದು. ಮತ್ತೆ ಅವ್ರು ಆ ಥರ ಮಾತಾಡ್ತಾ ಇದ್ದಾರೆ. ಅವ್ರ ವಯಸ್ಸಿಗೆ ಒಂದು ಬೆಲೆ ಇದೆ, ಆ ಬೆಲೆನ ಉಳಿಸ್ಕೊಬೇಕಾದ್ರೆ ಅವ್ರು ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡೋದು. ಪಕ್ಷ ಕಟ್ಟಿರ್ತಕ್ಕಂಥವ್ರನ್ನ ನಾವು ಈ ರಾಜ್ಯದಲ್ಲಿ ತುಂಬ ಜನ ನೋಡ್ಬಿಟ್ಟಿದ್ದೀವಿ. ನಾವು ಜೆ ಎಚ್ ಪಟೇಲ್ ಅವರ ಪಕ್ಷ ಕಟ್ಟಿದ್ರು, ವಿಜಯ್ ಮಲ್ಯ ಪಕ್ಷ ಕಟ್ಟಿದ್ರು, ಬಂಗಾರಪ್ಪ ಪಕ್ಷ ಕಟ್ಟಿದ್ರು, ಎಷ್ಟು ಜನ ಪಕ್ಷ ಕಟ್ಟಿರ್ತಕ್ಕಂಥವ್ರು. ಎಲ್ಲ ಪಕ್ಷಗಳು ಏನೇನಾಯ್ತು ಇವತ್ತು ಅದೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಯತ್ನಾಳ್ ಸ್ವಲ್ಪ ಹಿರಿಯರಿದ್ದೀರಿ, ನಾವು ಗೌರವ ಕೊಡ್ತೀರಿ, ಇನ್ನೂ ಗೌರವ ಕೊಡ್ತೀರಿ. ಅದಕ್ಕೂ ಒಂದು ತಾಳ್ಮೆ ಇದೆ. ದಯವಿಟ್ಟು ನೀವು ಒಬ್ಬರೇ ಅಲ್ಲ ಹಿಂದುತ್ವ ನಾಯಕರು, ನಾವಿನ್ನು ಯಾವ ನಾಯಕರು? ನಾವೆಲ್ಲ ಏನು ಬೇರೆ ಏನು ಪಾಕಿಸ್ತಾನದಿಂದ ಬಂದಿದ್ದೀರಿ. ನಾವು ಯತ್ನಾಳರ ಸ್ವಲ್ಪ ಇತಿಮಿತಿ ಇರಲಿ ಮಾತಾಡೋದು. ನಿಮ್ಮ ಜೊತೆಗೆ ಯಾರೋ 4 ಜನ ಅವರೇನೋ ಲೆಕ್ಕಾಚಾರದಲ್ಲಿ ಬಂದಾಗ ನೀವೇನೇನೋ ಮಾತಾಡೋದಲ್ಲ. ಈ ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರೆಲ್ಲ ನಮ್ಮ ಜೊತೆನಲ್ಲೂ ಅವರೇ. ನೆಕ್ಸ್ಟ್ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ಕೂಡ್ದಂತೆ ಹೇಳಿ ತುದಿಗಾಲ ನಿಂತಿರ್ತಕ್ಕಂಥವ್ರು ಇದ್ದಾರೆ. ನಿಮ್ಮನ್ನೆಲ್ಲ ಜನ ಬೈಕಂತ ಇದ್ದಾರೆ. ಯಾಕ್ರಿ ಕಾಂಗ್ರೆಸ್ ದಿನಕ್ಕೊಂದು ಅಸ್ತ್ರ ಕೊಡ್ತಾ ಇದ್ದಾರೆ, ಅವ್ರ ಮೇಲೆ ಹಿಂದಕ್ಕೆ ಹೋಗ್ತಾ ಇರೋದು ಬಿಟ್ಬಿಟ್ಟು ನೀವೇ ಕಿತ್ತಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಬೈಕಂತ ಇರ್ತಕ್ಕಂಥವ್ರು ಇದ್ದಾರೆ. ದಯವಿಟ್ಟು ಇವತ್ತು ನಮ್ಮ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು, ಸಂತೋಷ್ ಜಿ ಅವರು, ನಮ್ಮಲ್ಲಿ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಹರ್ಷದ್ ಅವರು, ಯಡಿಯೂರಪ್ಪ ಅವರು, ಇನ್ನೂ ಹಿರಿಯ ಮುಖಂಡರುಗಳೆಲ್ಲ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರಬೇಕು. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಭ್ರಷ್ಟಾಚಾರ ಮಾಡ್ತಾ ಇದೆ, ನಿಮ್ಗೇನಾದ್ರೂ ಅಷ್ಟೊಂದು ಇದ್ದಿದ್ರೆ ಆ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದ್ವಿ, ಅವಾಗ ನಿಮ್ಮನ್ನ ನಾವು ಬೆಚ್ಕೊತೀವಿ. ಅದು ಬಿಟ್ಟು ನೀವು ಏನೇನೋ ನೀವು ಒಬ್ಬರೇ ಅಲ್ಲ ಇನ್ನೊಂದು ನಾಯಕರು, ನಮ್ಮನ್ನು ಎಲ್ಲರೂ ಇನ್ನೂ ಬೈಬೇಡ ಅಂತಾನೆ ನಮ್ಮನ್ನು ಕರೆಯೋದು, ನಿಮ್ಮ ಒಬ್ಬರನ್ನೇ ಅಲ್ಲ. ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ಇತಿಮಿತಿಯಲ್ಲಿ ಅಂತ ಹೇಳ್ತೇವೆ. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಕೋಲಾರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ
ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2025ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನರ್ಸರಿಯಿಂದ 9ನೇ ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪರಿಚಯಿಸುತ್ತಿದೆ. 3ರಿಂದ 7ನೇ ತರಗತಿವರೆಗೆ ನಡೆಯುವ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 75% ಅಂಕ ಪಡೆದವರಿಗೆ 25%, 80% ಅಂಕ ಪಡೆದವರಿಗೆ 40%, 85% ಅಂಕ ಪಡೆದವರಿಗೆ 50%, 90% ಅಂಕ ಪಡೆದವರಿಗೆ 60%, 95% ಅಂಕ ಪಡೆದವರಿಗೆ 75% ಟ್ಯೂಷನ್ ಫೀಸ್ನಲ್ಲಿ ರಿಯಾಯಿತಿ ಇರುತ್ತದೆ. ಅಲ್ಲದೆ 100% ಫಲಿತಾಂಶ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುವುದು. ಪರೀಕ್ಷೆಯ ಸಮಯ ಪ್ರತಿ ಶನಿವಾರ 10:30ರಿಂದ 1 ಗಂಟೆಯವರೆಗೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 6364614657, 6364614660. ವಿಶೇಷ ಸೂಚನೆ, MMTV ವೀಕ್ಷಕರಿಗೆ ಬಂಪರ್ ಆಫರ್, ವಿಶೇಷ ರಿಯಾಯಿತಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449823177. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching,
as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಚಿಕ್ಕಬಳ್ಳಾಪುರದ ಅಮ್ಮಂದಿರಿಗೊಂದು ಗುಡ್ ನ್ಯೂಸ್. ಹೊಸದಾಗಿ ಪ್ರಾರಂಭವಾಗಿದೆ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗಾಗಿ ಮಕ್ಕಳ ಬಟ್ಟೆ ಮತ್ತು ಫುಟ್ವೇರ್, ಬೇಬಿ ಕೇರ್, ನರ್ಸರಿ, ಟಾಯ್ಸ್ ಅಂಡ್ ಗೇಮ್ಸ್, ಡೈಪರಿಂಗ್, ಫೀಡಿಂಗ್ ಅಂಡ್ ನರ್ಸಿಂಗ್, ಬಾತ್ ಅಂಡ್ ಸ್ಕಿನ್ ಕೇರ್, ಹೆಲ್ತ್ ಅಂಡ್ ಸೇಫ್ಟಿ, ಮಾಮ್ಸ್ ಅಂಡ್ ಮ್ಯಾಟರ್ನಿಟಿ, ಫ್ಯಾಷನ್ ಆಕ್ಸೆಸರೀಸ್, ಗಿಫ್ಟ್ಸ್, ಬರ್ತ್ಡೇ, ಸ್ಕೂಲ್ ಸಪ್ಲೈಸ್, ಬುಕ್ಸ್ ಅಂಡ್ ಸಿಡೀಸ್, ಹಲವಾರು ವೆರೈಟಿಗಳಲ್ಲಿ ಒಂದೇ ಸೂರಿನ ಅಡಿ ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ವಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156459308. ಏಪ್ರಿಲ್ 5ರಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತಿ ಮತ್ತು ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ವಿಜೃಂಭಣೆ ಹಾಗೂ ಅರ್ಥಪೂರ್ಣವಾಗಿ ಜಿಲ್ಲಾಡಳಿತ ಭವನದ ಮುಖ್ಯ ಸಭಾಂಗಣದಲ್ಲಿ ಆಚರಿಸಲಾಗುವುದೆಂದು ಜಿಲ್ಲಾಧಿಕಾರಿ PN ರವೀಂದ್ರ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ನಡೆದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ PN ರವೀಂದ್ರ ಮಾತನಾಡಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯ ಕಾರ್ಯಕ್ರಮವನ್ನು ಏಪ್ರಿಲ್ 5ರಂದು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಸಾಂಕೇತಿಕವಾಗಿ ಸರಳವಾಗಿ ಆಚರಿಸಲಾಗುವುದು. ಏಪ್ರಿಲ್ 14ರಂದು ಜಿಲ್ಲಾಡಳಿತ ಭವನದ ಆಡಿಟೋರಿಯಂನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಜಿಲ್ಲಾ ಮಟ್ಟದ ವೇದಿಕೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಕಾರ್ಯಕ್ರಮದಂದು ಜೈ ಭೀಮ್ ಮೆಮೋರಿಯಲ್ ಹಾಸ್ಟೆಲ್ ಮುಂಭಾಗದಿಂದ ಮೆರವಣಿಗೆ ಚಾಲನೆಗೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ಸ್ತಬ್ಧ ಚಿತ್ರಗಳು, ಪಲ್ಲಕ್ಕಿಗಳು ಹಾಗೂ ಕಲಾ ತಂಡಗಳೊಂದಿಗೆ ಶಿಡ್ಲಘಟ್ಟ ವೃತ್ತ ಮುಖಾಂತರ ಜಿಲ್ಲಾಡಳಿತ ಭವನದವರೆಗೆ ಸಾಗಲಿದೆ. ಸರ್ಕಾರಿ ಕಚೇರಿಗಳ ಕಟ್ಟಡಗಳಿಗೆ ದೀಪ ಅಲಂಕಾರ ಮಾಡಿ ಸಂಭ್ರಮದಿಂದ ಆಚರಿಸಲು ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಲಾಗುವುದು. ಕಾರ್ಯಕ್ರಮದಂದು ರಕ್ತದಾನ ಶಿಬಿರವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ GT ನಿಟ್ಟಾಲಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಅಪರ ಜಿಲ್ಲಾಧಿಕಾರಿ ಡಾ N ಭಾಸ್ಕರ್, ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಆತಿಕ್ ಪಾಷಾ, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ತೇಜಾನಂದ ರೆಡ್ಡಿ ಮತ್ತಿತರರು ಹಾಜರಿದ್ದರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಸರ್ಕಾರಿ ಗೋಮಾಳ ಜಾಗ ಕಬಳಿಸಲು ಹುನ್ನಾರ ಆರೋಪ. ಬಲಾಢ್ಯರಿಂದ ರಾತ್ರೋರಾತ್ರಿ JCB ಆರ್ಭಟ, ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಯುಗಾದಿ ಮರುದಿನ ಹೊಸ ತೊಡಕು ಹಿನ್ನೆಲೆ ಮಾಂಸದಂಗಡಿಗಳ ಮುಂದೆ ಜನಜಾತ್ರೆ, ಖರೀದಿಗೆ ಮುಗಿಬಿದ್ದ ಸಾರ್ವಜನಿಕರು. ಪಾರ್ಸಲ್ ಕೊಡುವ ವಿಚಾರಕ್ಕೆ ಗಲಾಟೆ, ಕೊರಿಯರ್ ಬಾಯ್ನಿಂದ ಚಾಕು ಇರಿತ, ಕಂಬಕ್ಕೆ ಕಟ್ಟಿ ಥಳಿಸಿದ ಗ್ರಾಮಸ್ಥರು. ಬಿಜೆಪಿಯಿಂದ ಬಸವನಗೌಡ ಯತ್ನಾಳ್ ಉಚ್ಚಾಟನೆ ವಿಚಾರ, ನಾವು ಸಹ ಹಿಂದುತ್ವದ ಪರ ಇರುವ ನಾಯಕರು, ಮಾಜಿ ಸಂಸದ ಮುನಿಸ್ವಾಮಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ MMTV ನ್ಯೂಸ್.